ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಯಾವುದೇ ಒಂದು ಡಿಗ್ರಿ ಸ್ಟೂಡೆಂಟ್ಗಳಾಗಿದ್ದರೆ ಈ ಸ್ಕಾಲರ್ಶಿಪ್ ನಿಮಗೂ ಸಿಗಬೇಕಂದ್ರೆ ಈ ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಈ ಸ್ಕಾಲರ್ಶಿಪ್ ನನಗೆ ಭಾಳ ಅಂದರೆ ಭಾಳ ತುಂಬ ಹೆಲ್ಪ್ಫುಲ್ ಆಯಿತು ಫ್ರೆಂಡ್ಸ್. ಮತ್ತು ಈ ಒಂದು ಸ್ಕಾಲರ್ಶಿಪ್ ನಾನು ಲ್ಯಾಪ್ಟಾಪ್ ತೊಂದೆ ಮತ್ತು ಕಾಲೇಜ್ ಫೀಸ್ ಕಟ್ಟೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ಫ್ರೆಂಡ್ಸ್. ಈ ಸ್ಕಾಲರ್ಶಿಪ್ನ ಹೇಗೆ ಪಡೆದುಕೊಂಡೆ, ಇದಕ್ಕಿರೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಎಲ್ಲ ತಿಳಿದುಕೊಳ್ತಾ ಹೋಗೋಣ ಫ್ರೆಂಡ್ಸ್. ಮೊದಲಾಗಿ ನಾನು ಈ ಸ್ಕಾಲರ್ಶಿಪ್ಪನ್ನು ಹೇಗೆ ಪಡೆದುಕೊಂಡೆ. ಮೊದಲು ನಾನು ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಆ ಸರ್ಚ್ ಮಾಡೋದೇ ವಿದ್ಯಾಚಂದನ್ ಯೂತ್ ಫಾರ್ ಸೇವಾ ಅಂತ ಸರ್ಚ್ ಮಾಡಿದ್ದೆ. ನಾನು ಈ ಒಂದು ಸ್ಕಾಲರ್ಶಿಪ್ KCT ಫಸ್ಟ್ ರೌಂಡಲ್ಲಿ ಅಪ್ಲೈ ಮಾಡಿದೆ ಫ್ರೆಂಡ್ಸ್. ಅಪ್ಲೈ ಮಾಡಿದ ನಂತರ ಫಸ್ಟ್ ಸೆಮ್ಮಲ್ಲಿ ಅಪ್ಲೈ ಮಾಡಿದೆ. ಸೆಕೆಂಡ್ ಸೆಮ್ಮಲ್ಲಿ ಈ ರಿಸಲ್ಟ್ ಬಂತು ಫ್ರೆಂಡ್ಸ್. ರಿಸಲ್ಟ್ ಬಂದಾದ ತಕ್ಷಣ ಇಂಟರ್ವ್ಯೂ ಎಲ್ಲ ಮಾಡಿದರು ಫ್ರೆಂಡ್ಸ್. ಇಂಟರ್ವ್ಯೂ ಮಾಡಿದ ನಂತರ ಒಂದು 50,000 ಅಮೌಂಟ್ ಬಂತು ಫ್ರೆಂಡ್ಸ್. ನಿಜವಾಗ್ಲೂ ಬಂತು ಫ್ರೆಂಡ್ಸ್. ಮತ್ತು ಇದಕ್ಕಿರುವ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ನೋಡುವುದಾದರೆ, ಮತ್ತು ನೀವು ಯಾವುದೇ ಒಂದು ಡಿಗ್ರಿ ಸ್ಟೂಡೆಂಟ್ಗಳಾಗಿರ್ಬೋದು, ಮತ್ತು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸ್ಟೂಡೆಂಟ್ಗಳಾಗಿರ್ಬೋದು, ಮತ್ತು ಸೆಕೆಂಡ್ PUC ರಿಸಲ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ವೆರಿ ಲೋ ಇರಬೇಕು ಫ್ರೆಂಡ್ಸ್. ಈ ಸ್ಕಾಲರ್ಶಿಪ್ ಈ ಒಂದು 4 ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಸ್ಕಾಲರ್ಶಿಪ್ ಸಿಗಬೇಕಂದ್ರೆ ಯಾವುದೇ ಒಂದು ಸ್ಕಾಲರ್ಶಿಪ್ ಅಲ್ಲಿ ಫ್ರೆಂಡ್ಸ್, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಅಪ್ಲೈ ಮಾಡೋದು ಪ್ರೈಮರಿ ಫ್ರೆಂಡ್ಸ್. ಅಪ್ಲೈ ಮಾಡೋದು ಫಸ್ಟ್, ಅದು ಬರೋದು ಬಿಡೋದು ಸೆಕೆಂಡರಿ ಫ್ರೆಂಡ್ಸ್. ಅದಕ್ಕಾಗಿ ಈ ಒಂದು ಸ್ಕಾಲರ್ಶಿಪ್ ಒಂದು ನನ್ನ ಬಯೋದಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಹೋಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದು ನಾನು ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ಮತ್ತು ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಅಟ್ಲೀಸ್ಟ್ ಒಂದು ಲೈಕ್ ಅನ್ನಾದರೂ ಕೊಡಿ ಫ್ರೆಂಡ್ಸ್. ಮತ್ತು ಮುಂದೆ ಬರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಮಸ್ತೆ.